ಆತ್ಮೀಯ SLC ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳೇ, ತಮಗೆ SLC ಪರೀಕ್ಷೆ 1ರ ಫಲಿತಾಂಶ ಯಾವಾಗ ಎಂಬತಕ್ಕಂಥ ಕುತೂಹಲ ತಮ್ಮಲ್ಲಿದೆ. ಹೌದು ವಿದ್ಯಾರ್ಥಿಗಳೇ, ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಒಂದು ಪರೀಕ್ಷೆಗಳು ನಡೆದವು. ಪರೀಕ್ಷೆ ಮುಕ್ತಾಯವಾದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಕೂಡ ಏಪ್ರಿಲ್ 11ರಿಂದ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮಾಡುವುದರ ಮೂಲಕ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಯಿತು. ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸುಮಾರು 240 ಮೌಲ್ಯಮಾಪನ ಕೇಂದ್ರಗಳಲ್ಲಿ ಏಪ್ರಿಲ್ 15ರಿಂದ ಈ ಮೌಲ್ಯಮಾಪನ ಪ್ರಾರಂಭವಾಗಬೇಕಾಗಿತ್ತು. ಆದರೆ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ CET, ಕರ್ನಾಟಕ CET, KCET ಪರೀಕ್ಷೆ ನಿಮಿತ್ತ ಹಲವು ಜಿಲ್ಲೆಗಳ ಹಲವು ಮೌಲ್ಯಮಾಪನ ಕೇಂದ್ರಗಳಲ್ಲಿ ಈ ಒಂದು ಪ್ರಕ್ರಿಯೆ 15ರಿಂದ ಪ್ರಾರಂಭವಾಗಲಿಲ್ಲ. ಹಾಗಾಗಿ ಆ ಒಂದು ಮೌಲ್ಯಮಾಪನ ಕೇಂದ್ರಗಳಲ್ಲಿ ಏಪ್ರಿಲ್ 18ರಿಂದ ಅಂದರೆ ನಿನ್ನೆಯಿಂದ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಹಾಗಾಗಿ ಉಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ 15ರಿಂದ ಪ್ರಾರಂಭವಾಗಿರ್ತಕ್ಕಂಥ ಮೌಲ್ಯಮಾಪನ ಪ್ರಕ್ರಿಯೆ ಬಹುತೇಕ ಕಡೆ ಒಂದು ಅಂತಿಮ ಹಂತದಲ್ಲಿದೆ. ಮುಕ್ತಾಯ ಹಂತದಲ್ಲಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ವಿಷಯವಾರು ಮೌಲ್ಯಮಾಪನಗಳನ್ನು ಮಾಡುತ್ತಾರೆ. ವಿಷಯವಾರು ಮೌಲ್ಯಮಾಪನವನ್ನು ಮಾಡುವಾಗ ಬಹುತೇಕ ಒಂದು ಕೋರ್ ವಿಷಯಗಳಾಗಿರ್ತಕ್ಕಂಥ ಗಣಿತ, ವಿಜ್ಞಾನ, ಸಮಾಜಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಕಡೆ ಈ ಒಂದು ಮೌಲ್ಯಮಾಪನ ಕ್ರಿಯೆ ಮುಕ್ತಾಯವಾಗಿದೆ. ಇನ್ನೂ ಉಳಿದಿರ್ತಕ್ಕಂಥ ಕೆಲವು ಕಡೆ ನಿನ್ನೆಯಿಂದ ಏನು ಪ್ರಾರಂಭವಾಗಿದೆ ಆ ಒಂದು ಮೌಲ್ಯಮಾಪನ ಕೂಡ ಒಂದು 4-5 ದಿವಸಗಳು ನಡೀತಕ್ಕಂಥ ಸಂಭವ. ಹಾಗಾಗಿ ಉಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಈ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಮೌಲ್ಯಮಾಪನ ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಅದು ಕೂಡ ಒಂದು 4 ದಿನಗಳಲ್ಲಿ ಮುಕ್ತಾಯವಾಗಬಹುದು. ಹಾಗಾದರೆ ಏಪ್ರಿಲ್ 15ರಿಂದ ಏಪ್ರಿಲ್ 25ರವರೆಗೆ ಈ ಎಲ್ಲ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪ್ರಕ್ರಿಯೆ ಮುಕ್ತಾಯವಾಗ್ತಕ್ಕಂಥ ಸಂಭವ ಇದೆ ಎಂದು ತಿಳಿದು ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಪರೀಕ್ಷೆ ಫಲಿತಾಂಶ ಯಾವಾಗ ಅಂತಕ್ಕಂಥ ನೋಡಿದ್ದೆ ಆದರೆ ಈಗಾಗಲೇ ನಮಗೆ ಕಳೆದ ಸಾಲಿನಲ್ಲಿ ಈ ಮೇ 2ನೇ ವಾರದಲ್ಲಿ ಪರೀಕ್ಷೆ ಫಲಿತಾಂಶ ಬಂದಿತ್ತು. ಹಾಗಿದ್ರೂ ಕೂಡ ಪ್ರಸ್ತುತ ಸಾಲಿನಲ್ಲಿ ಮೇ 1ರ ವಾರದಲ್ಲಿ ಪರೀಕ್ಷೆ ಫಲಿತಾಂಶ ಬರಬಹುದು ಅಂತಕ್ಕಂಥ ಒಂದು ಅಪೇಕ್ಷೆ ಇತ್ತು. ಆದರೆ ಈ ಒಂದು KCET ಪರೀಕ್ಷೆಯ ಪ್ರಯುಕ್ತ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಒಂದಿಷ್ಟು ಮೌಲ್ಯಮಾಪನ ಪ್ರಕ್ರಿಯೆ ವಿಳಂಬವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ಒಂದು ಮೇ ತಿಂಗಳ 2ನೇ ವಾರದಲ್ಲಿ ಪರೀಕ್ಷೆ ಫಲಿತಾಂಶ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಕೆಲವೊಂದು ಬಾರಿ ಈ ಎಲ್ಲ ಮೌಲ್ಯಮಾಪನಗಳು ಶೀಘ್ರವೇ ಮುಕ್ತಾಯವಾಗಿದ್ದೆ. ಆದರೆ ಮೇ 1ರ ವಾರದ ಕೊನೆಯಲ್ಲಿ ಬರ್ಬೋದು. ಮೇ 1ರ ವಾರದಲ್ಲಿ ಕೂಡ ಬಂದರೂ ಕೂಡ ಆಶ್ಚರ್ಯಪಡುವ ಹಾಗೆಲ್ಲ. ಮೇ 1ರ ವಾರದಲ್ಲಿ ಬಂದರೂ ಕೂಡ ನಾವು ಆಶ್ಚರ್ಯಪಡುವ ಹಾಗಿಲ್ಲ. ಹಾಗಾಗಿ ಅಂತಿಮವಾಗಿ ನಮಗೆ ಯಾವಾಗ ಒಂದು ಪರೀಕ್ಷೆ ಫಲಿತಾಂಶ ಬರುತ್ತದೆ ಅಂತಂದರೆ ಮೇ 2ನೇ ವಾರದಲ್ಲಿ ಖಚಿತವಾಗಿಯೂ ಕೂಡ ಈ ಒಂದು SLC ಪರೀಕ್ಷೆ 1ರ ಒಂದು ಫಲಿತಾಂಶ ಲಭ್ಯವಾಗ್ತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇನ್ನು ಕೆಲವು ದಿನಗಳವರೆಗೆ ತಾವುಗಳು ಈ ಒಂದು ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಒಂದೊಮ್ಮೆ ಫಲಿತಾಂಶ ಪ್ರಕಟವಾಗಿದ್ದೆ ಆದರೆ ಅದನ್ನು ತಾವು KERResults.nsc.in ವೆಬ್ಸೈಟ್ನಲ್ಲಿ ನೋಡಬಹುದಾಗಿದೆ. ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.